ಅವ್ರು ಹಳಬರು, ಸೆಂಟ್ರಲ್ ಮಿನಿಸ್ಟ್ರು ಅವರೇ ಇರಬೇಕು ಅಂತ ನಾವು. ಯಾಕಂದರೆ ನಾವು ಇವತ್ತು ನ್ಯಾಯವಾಗಿ ನೆಮ್ಮದಿಯಾಗಿದ್ದೀವಿ, ಎಲ್ಲ ಇದ್ದೀವಿ ಅಂದರೆ ಮೋದಿ ಅಂತ ಇರಬೇಕು. ಅವ್ರನ್ನ ನೋಡೇ ಇಲ್ಲ ಮುಖ. ಶೋಭಾ ನಿಲ್ಲಿಸಲಿ, ಸದಾನಂದ ಗೌಡ ನಿಲ್ಲಿಸಲಿ, ಇನ್ನೊಬ್ರು ನಿಲ್ಲಿಸಲಿ, ನಮಗೆ ಮೋದಿನೇ ಮುಖ್ಯ. ಹೇಳ್ತೀನಿ, ಮೋದಿನೇ ಆಗಬೇಕು, ಮೋದಿನೇ ಆಗಬೇಕು, ಮೋದಿನೇ ಆಗಬೇಕು. ನಾವು ರಾತ್ರಿ ಹೊತ್ತು ನಿಮ್ಮದೇ ಮಲ್ಕೋತೀವಿ, ನಿಮ್ಮದಾಗಿದ್ದೀವಿ ಅಂದರೆ ಮೋದಿ ಅಂತ ಇರಬೇಕಲ್ವಾ ಮೇನು, ಅದು ನಮ್ಮ. ಖರ್ಗೆ ಅವ್ರು ಬರೋಲ್ಲ, ವಯಸ್ಸಾಯ್ತು. ಅವನೇನು ಹುಡುಗ ಪಾಪ, ಏನು ಗೊತ್ತಾಗುತ್ತೆ. 3-4 ದಿವಸ ಬರಲ್ಲ, ದೇವಸ್ಥಾನ ಅಲ್ಲಿ ಇಲ್ಲಿ. ಪಾಪ ಗಂಡ ನನ್ನಂಗೆ ಕುಡುಕ ಏನು ಮಾಡ್ತಾನೆ, ಅಲ್ಲಿ ಇಲ್ಲಿ ಬಿದ್ದು ಓದಾಡ್ತಾ ಇರ್ತಾನೆ. ಎಜುಕೇಟೆಡ್ ಪರ್ಸನ್ನು BJP ಬಿಟ್ಟರೆ ಯಾವುದಕ್ಕೂ ಹಾಕಲ್ಲ. ಫಾರಿನ್ಗೆ ಹೋಗ್ಬೇಕಾದ್ರೆ ಹಂಗೆ ಬಟ್ಟೆ ಕಚ್ಚಾ ಪಂಜೆ ಹಾಕ್ಕೊಂಡು ಹೋಗೋಕ್ಕಾಗುತ್ತಾ? ಅಲ್ಲಿ ಹೋಗ್ಬೇಕಾದ್ರೆ ಟೈ ಕಟ್ಕೊಂಡು ಕೋಟ್ ಹಾಕ್ಕೊಂಡು ಹೋಗ್ಬೇಕು, ಓದೇ ಹೋಗ್ತಾರೆ. ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಿಜಗುಣಪ್ಪ. ಓಕೆ, ನಿಮ್ಮ ಏಜು ಸರ್? 78. ಸರ್, ನೀವು MP ಎಲೆಕ್ಷನ್ನ ತುಂಬ ನೋಡಿರ್ತೀರಾ. ನಿಮ್ಮ ಒಂದು ಕಾಲದಲ್ಲಿ MP ಎಲೆಕ್ಷನ್ ಹೇಗಿತ್ತು, ಮತ್ತು ಈ MP ಎಲೆಕ್ಷನ್ನಲ್ಲಿ ಏನು ಚೇಂಜಸ್ ಕಾಣ್ತಾ ಇದೆ ನಿಮಗೆ? ಏನು ಚೇಂಜಸ್ ಕಾಣುತ್ತೆ, ಮಾಮೂಲಿ ನಡೀತಾ ಇದೆ. ಬಟ್ ನಮಗೆ ಯಾರು ಬೇಕೋ ಒಳ್ಳೆಯವರಿಗೆ ಸೆಲೆಕ್ಟ್ ಮಾಡ್ತೀವಿ ನಾವು. ಈ ಒಂದು MP ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿಂದ ಪ್ರೊಫೆಸರ್ ರಾಜೀವ್ ಗೌಡ ಅವರು ಸೆಲೆಕ್ಟ್ ಆಗಿದ್ದಾರೆ, ಅಭ್ಯರ್ಥಿ ಆಗಿದ್ದಾರೆ. ಹಾಗೆ BJP JDS ಮೈತ್ರಿಯಿಂದ ಶೋಭಾ ಕರಂದ್ಲಾಜೆ ಅವರು ಅಭ್ಯರ್ಥಿ ಆಗಿದ್ದಾರೆ. ಇವಿಬ್ಬರಲ್ಲಿ ಯಾರು MP ಆದರೆ ಒಳ್ಳೆಯದು ಅಂತ ಅನ್ಸುತ್ತೆ ನಿಮಗೆ? ಅವರು ಹೊಸಬ್ರು, ರಾಜೀವ್ ಅವರು ಇವಾಗಲೇ ಫಸ್ಟು ನಿಂತಿರೋದಿಲ್ಲಿ. ಅವ್ರು ಹಳಬರು, ಸೆಂಟ್ರಲ್ ಮಿನಿಸ್ಟ್ರು ಅವರೇ ಇರಬೇಕು ಅಂತ ನಾವು. ಓಕೆ, ಶೋಭಾ ಕರಂದ್ಲಾಜೆ ಅವರು. ಓಕೆ, ಉಡುಪಿ ಹಾಗೆ ಚಿಕ್ಕಮಂಗ್ಳೂರಿನಲ್ಲಿ ಗೋ ಬ್ಯಾಕ್ ಶೋಭಕ್ಕ ಅಂತ ಹೇಳಿ ಒಂದು ಅಭಿಯಾನ ಮಾಡಿದ್ರು. ಅಲ್ಲಿ ಸರಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಶೋಭಾ ಕರಂದ್ಲಾಜೆ ಅವರು ಮಾಡ್ತಾ ಇಲ್ಲ. ಇಲ್ಲಿ ಮತ್ತೆ MP ಆಗಿ ಬರಬೇಡಿ ಅಂತ ಹೇಳಿದರು, ಡೈರೆಕ್ಟಾಗೇ ಹೇಳಿದರು. ಈಗ ಇಲ್ಲಿ ಬೆಂಗಳೂರು ನಾರ್ತಲ್ಲಿ ಅವರೇ ಅಭ್ಯರ್ಥಿ ಆಗಿದ್ದಾರೆ. ಇದಕ್ಕೆ ಏನಾದ್ರು ವಿರೋಧ ಇದೆಯಾ, ಹೇಗೆ? ಕೆಲವರು ಮಾಡ್ತಾರೆ, ಕೆಲವ್ರಿಗಿಲ್ಲ ಅಷ್ಟೇ. ಎಲ್ಲ ಆ ಕಡೆ ಕೆಲವ್ರು ಬೇಕಾದರೂ ಇದು ಮಾಡ್ತಾರೆ, ಬೇಡದವರು ಅಲ್ಲಿ ಗೋ ಬ್ಯಾಕ್ ಅಂತ ಹೇಳ್ತಾರೆ. ಅದರಲ್ಲಿ ಏನಿದೆ, ಎಲ್ಲ ಕಡೆನೂ ಇದೆ ಮಾಮೂಲಿ. ಈಗ ಸಿಟ್ಟಿಂಗ್ MP ಆಗಿರುವಂತಹ ಸದಾನಂದ ಗೌಡ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರಾ ನಿಮ್ಮ ಏರಿಯಾಕ್ಕೆ, ಹೇಗೆ? ಮಾಡ್ತಾಯಿದ್ರು, ಹೋದ್ರಲ್ಲ ಪಾಪ ಅವ್ರದ್ದು. ಯಾಕೆನ್ನ ಹೋದ್ಮೇಲೆ ಅವ್ರು ಏನಿದೆ, ಒಳ್ಳೆ ಮನುಷ್ಯರೇ. ಬಟ್ ಏನು ಜನಸಂಪರ್ಕ ಜಾಸ್ತಿ ಬರ್ತಾ ಇರಲಿಲ್ಲ, ಹೋಗ್ತಾ ಇರಲಿಲ್ಲ ಅಷ್ಟೇ. ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟಿದ್ದು ಹಲವಾರು BJPಯಲ್ಲೇ ಕೂಡ ಗೊಂದಲ ಸೃಷ್ಟಿಯಾಗಿತ್ತು. ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಆಗಿತ್ತು ಅಂತ ಹೇಳ್ತಿದ್ರು. ಸದಾನಂದ ಗೌಡರು ಕೂಡ ಈ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಇದ್ರ ಬಗ್ಗೆ ಏನು ಹೇಳೋಕ್ಕೂ ಇಷ್ಟಪಡ್ತೀರಾ? ಶೋಭಾ ಕರಂದ್ಲಾಜೆ ಅವ್ರಿಗೆ ಕೊಟ್ಟಿದ್ದು ಇಷ್ಟ ಆಯ್ತಾ, ಹೇಗೆ? ಶೋಭಾ ಕರಂದ್ಲಾಜೆ ಅವ್ರು ಬೇಡ ಅಂತ ಹೇಳಿದ್ರಲ್ಲ, ಮೊದಲೇ ಹೇಳ್ತಾ ಇದ್ರು. ಯಾರು? ಸದಾನಂದ ಗೌಡರು ಬೇಡ ಅಂತ ಹೇಳ್ತಾ ಇದ್ರು. ಮತ್ತು ಈಗೇನೋ ಎಲೆಕ್ಷನ್ ಬಂದಮೇಲೆ ಎಲ್ಲ ನಾನು ನಿಂತ್ಕೊಂತೀನಿ ಅಂತ ಬಂದರು. ಅದಕ್ಕೋಸ್ಕರ ಚೇಂಜಸ್ ಆಯಿತು ಅಷ್ಟೇ. ಓಕೆ, ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗಿರುವಂತಹ ರಾಜೀವ್ ಗೌಡ ಅವರ ಬಗ್ಗೆ ಏನಾದರೂ ಗೊತ್ತಿದೆಯಾ, ಹೇಗೆ? ಇಲ್ಲ, ಹೊಸಬ್ರು ಅವರು. ರಾಜ್ಯಸಭಾ ಸದಸ್ಯರಾಗಿದ್ರು ಅವರು. ಅಲ್ಲ, ಇರ್ಬೋದು. ನಮ್ಮ ಏರಿಯಾಕ್ಕೆ ಹೊಸಬ್ರು ಅವರು. ಅವ್ರನ್ನ ನೋಡೇ ಇಲ್ಲ ಮುಖ. ಹೊಸ ಮುಖಗಳಿಗೆ ಮಣೆ ಹಾಕಲ್ಲ ಈ ಒಂದು ಕ್ಷೇತ್ರದಲ್ಲಿ ಜನರು ಅಂತ ಆಯ್ತಾ? ಏನೋ ಇದ್ದಾರೆ ಅವರು, ಸೆಂಟ್ರಲ್ ಮಿನಿಸ್ಟ್ರು ಅವರು, ನಿಮ್ಮಂಗೆ ಲೇಡಿ ಇರಲಿ, ಅವರು ಬರಲಿ ಅಷ್ಟೇ. MLA ಗೋಪಾಲಯ್ಯ ಅವರು ಕೆಲಸಗಳನ್ನ ಮಾಡ್ತಿದ್ದಾರಾ, ಹೇಗೆ? ಸುದ್ದಿ ಬಿಡಿ, ಅವ್ರು ಮಾಡ್ತಾರೆ ಬಿಡಿ. ಮೂಲಭೂತ ಸೌಕರ್ಯಗಳು ಈ ಒಂದು ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸಿಗ್ತಾ ಇದೆ ಜನಗಳಿಗೆ? ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಗೋಪಾಲಯ್ಯರ ಬಗ್ಗೆ ಅವ್ರು ಯಾವ ಪಾರ್ಟಿಗೆ ಹೋಗಿ ಗೆಲ್ಲಿತಾರೆ, ಇಂಡಿಪೆಂಡೆಂಟ್ ನಿಂತರೂ ಗೆಲ್ಲಿದ್ದಾರೆ. ಒಳ್ಳೆ ಮನುಷ್ಯರು. ನಿಮ್ಗೆ ಪ್ರಧಾನ ಮಂತ್ರಿ ಯಾರಾದರೂ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ಪ್ರಧಾನ ಮಂತ್ರಿ ಯಾರಾದರೂ ಒಳ್ಳೇದಂತ ಅನ್ಸುತ್ತೆ? ಹೇಳ್ತೀನಿ, ಮೋದಿನೇ ಆಗಬೇಕು, ಮೋದಿನೇ ಆಗಬೇಕು, ಮೋದಿನೇ ಆಗಬೇಕು. ಯಾಕೆ ಸರ್ ಮೋದಿ? ಅವರು ಎಷ್ಟು ಕೆಲಸಗಳು ಮಾಡಿದ್ದಾರೆ, ಸಣ್ಣ ಪುಟ್ಟ ಅಲ್ಲ. ದೇಶ ಅಭಿವೃದ್ಧಿಗೋಸ್ಕರ ಅವ್ರು ಹಗಲು ರಾತ್ರಿ ದುಡಿತಾರೆ. 18 ಅವರ್ 20 ಅವರ್ ಕೆಲಸ ಮಾಡ್ತಾರೆ. ಅವರಂಥ ಪ್ರಧಾನಿ ಮತ್ತೆ ನಮಗೆ ಯಾರು ಸಿಗಲ್ಲ. ಇನ್ಯಾರಿದ್ದಾರೆ ನೆಕ್ಸ್ಟ್ ಹೇಳಿ ನೀವು? ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಖರ್ಗೆ ಅವ್ರು ಬರೋಲ್ಲ, ವಯಸ್ಸಾಯಿತು. ಅವನೇನು ಹುಡುಗ ಪಾಪ, ಏನು ಗೊತ್ತಾಗುತ್ತೆ, ಏನೂ ಗೊತ್ತಾಗಲ್ಲ. ಹೆಂಗೆ ಪ್ರಪಂಚದ ಜ್ಞಾನ ಅಷ್ಟು ತಿಳುವಳಿಕೆ ಇಲ್ಲ. ಸುಮ್ಮನೆ ಹೊರಗೆ ಫಾರಿನ್ ಟೂರು ಅದು ಇದು ಮಾಡ್ಕೊಂಡಿಲ್ಲ. ಅವರಿಲ್ಲ, ನಮಗೆ ಮೋದಿನೇ ಬೇಕು. ಓಕೆ, ಮೋದಿ ಅವ್ರ ಬಗ್ಗೆ ಹಲವಾರು ಟೀಕೆಗಳನ್ನ ಮಾಡ್ತಿದ್ದಾರೆ. ಜನಸಾಮಾನ್ಯರಿಗೆ ಸಿಗೋದಿಲ್ಲ, ಅಥವಾ ಪತ್ರಿಕೆಗಳಿಗೆ, ಮಾಧ್ಯಮಗಳಿಗೆ ಸರಿಯಾದ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಇಂಟರ್ವ್ಯೂಸ್ಗಳು ಕೊಡ್ತಾ ಇಲ್ಲ ಮೋದಿ ಅವರು ಅಂತ ಹೇಳ್ತಾರೆ. ಬೇರೆಯವ್ರಂಗೆ ನಮ್ಮಂಗಿಲ್ಲೆಲ್ಲ ಇದು ಮಾಡ್ಕೊಳಕ್ಕಾಗುತ್ತೆ. ಅವರೆಲ್ಲ ದುಡ್ಡು ಜೊತೆ ಅವರವರು ಅದು ಮಾಡ್ತಾರೆ. ಸಣ್ಣ ಪುಟ್ಟ ಎಲ್ಲರಿಗೂ ಕೊಟ್ಕೊಂಡು ಹೋದರೆ ಟೈಮ್ ಎಷ್ಟಾಗುತ್ತೆ ಅವ್ರಿಗೆ. ಎಲ್ಲರೂ ಬರ್ತಾರೆ ಮಾಧ್ಯಮದವರು, ಅವರಿಗೆಲ್ಲ ಇದು ಮಾಡೋಕ್ಕಾಗಲ್ಲ.
ಮೋದಿಯವರು ಚಾಯ್ವಾಲ ಆಗಿದ್ರು, ಅವರೇ ಪ್ರಧಾನಮಂತ್ರಿ ಆಗಿದ್ದಾರೆ, ನಾನು ಫಾರಿನ್ನಲ್ಲಿ ಓದ್ದವನು, ಎಜುಕೇಟೆಡ್, ನಾನು ಆಗಬಾರ್ದ ಅಂತ ಕೇಳ್ತಾ ಇರ್ತಾರೆ. ಬರೀ ಓದಿದ ತಕ್ಷಣ ಆಗೋಗ್ಬಿಡ್ತೀನಿ, ಅನುಭವ ಬೇಕು. ಅವರು ಚಾಯ್ ಆಗಲಿ ಏನೇ ಆಗಲಿ ಅಷ್ಟು ಬಂದ್ರಲ್ಲ, ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡಬೇಕು. ಅನುಭವ ಅಂತಂದ್ರೆ ಒಂದ್ಸಲ ಅಧಿಕಾರವನ್ನು ಕೊಟ್ಟು ನೋಡಬೇಕು ಅಂತ ಅನ್ಸಲ್ವಾ ನಿಮಗೆ? ಇಲ್ಲ, ಮತ್ತೆ ನಾವು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಏಕದಮ್ ಒಂದೇ ಸರಿ ಪ್ರಧಾನಮಂತ್ರಿ ಕೂತ್ಕೊಂಡ್ರೆ ಏನು ಮಾಡ್ತಾರೆ ಹೇಳಿ? ಯಾವ ಥರ ಅನುಭವ ಬೇಕು ರಾಹುಲ್ ಗಾಂಧಿ ಅವರಿಗೆ? ಇರಲಿ, ಅವರು ಮದರ್ ಏನೋ ಮಾಡಲಿ, ಆಮೇಲೆ ಇವರು ಸ್ಟೆಂಟ್ ಮಾಡಲಿ, ಆಮೇಲೆ ಇದು ಮಾಡಲಿ. ಇನ್ನು ಬೇಕಾದಷ್ಟು ಇದೆ, ಅವ್ರಿಗೆ ಏಜು ಇದೆ, ಮಾಡಲಿ ಬೇಕಿದ್ರೆ. ಅವೆಲ್ಲ ಅನುಭವ ತಗೋಬೇಕು. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಮೋದಿ ಅಲೆನೂ ಹಾಗೆ ಇದೆ. ಈ ಮೋದಿ ಅಲೆ ಎದುರು ಭಾರತ್ ಜೋಡೋ ನ್ಯಾಯ ಯಾತ್ರೆ ಏನಾದ್ರು ಪರಿಣಾಮ ಬೀರುತ್ತಾ? ಏನು ಮಾಡ್ತಾರೆ, ಏನು ಮೋದಿ ಅಲೆ ಅವರು ಭಾರತ್ ಜೋಡೋ ಮಾಡ್ತಾ ಇದ್ದಾರೆ. ಇವರು ಯಾರು ಮೋದಿ ಅವರು ಭಾರತ್ ಜೋಡೋ ಮಾಡ್ತಾ ಇದ್ದಾರೆ ಅಷ್ಟೇ, ದೇಶ ಒಡೆಯೋದು. ಈಗ ರಾಜ್ಯದಲ್ಲಿ ಮಾತನಾಡಬೇಕಾದ್ರೆ ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿ ಇದೆ. ಈ ವಿಚಾರವಾಗಿ ನಿಮ್ಗೆ ಇಷ್ಟ ಆಗಿದೆಯಾ ಹೇಗೆ? ಅವರು ಇದು ಮಾಡಿದರೆ ಕಷ್ಟಪಟ್ಟಿದ್ದಾರೆ, ಹಾಗೆ ಒಳ್ಳೆಯದೇ. ನಿಮ್ಗೆ ಇಷ್ಟ ಆಯಿತು? ಹಾಂ, ಇಷ್ಟ ಆಗಿದೆ. ಇನ್ನೊಂದು ವಿಚಾರ, ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಬಗ್ಗೆ ಮಾತನಾಡೋದಾದ್ರೆ, ಸಿದ್ದರಾಮಯ್ಯನ ಗ್ಯಾರಂಟಿ ವರ್ಸಸ್ ಮೋದಿ ಅಲೆ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಗ್ಯಾರಂಟಿ, ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಈ ಒಂದು 2024ರ ಒಂದು ಎಲೆಕ್ಷನ್ನಲ್ಲಿ ಏನಾದ್ರು ಪರಿಣಾಮ ಬೀರಬಹುದಾ? ಯಾರ ಹೆಬ್ಬೆಟ್ಟು ತಮ್ಮ ಸೋತಾರೋ ಕೊಡ್ಬೋದು ಅಷ್ಟೇ ಹೊರತು ಎಜುಕೇಟೆಡ್ ಯಾರೂ ಕೊಡಲ್ಲ. ವಿದ್ಯಾವಂತರು ಯಾರೂ ಮಾಡಲ್ಲ, ಸುಮ್ಮನೆ ಅವೆಲ್ಲ ಕೊಟ್ಕೊಂಡು ದೇಶ ಹಾಳು ಮಾಡೋಕ್ಕೆ. ನಿಮ್ಗಿರುವಂತಹ ವಯಸ್ಸಿಗಾಗಿರ್ಬೋದು ಅಥವಾ ನಿಮ್ಮಲ್ಲಿರುವಂತಹ ಒಂದು ಬುದ್ಧಿಗೆ ಆಗಿರಬಹುದು, ಈ ಗ್ಯಾರಂಟಿ ಬೇಕಿತ್ತು ಅಂತ ಅನ್ಸುತ್ತಾ ನಿಮಗೆ? ಏನು ಬೇಕಾಗಿರ್ಲಿಲ್ಲ. ಜನರನ್ನ ಸೋಂಬೇರಿ ಮಾಡ್ತಿದ್ಯಾ ಹೇಗೆ? ಎಲ್ಲ ನಾಟ್ ನೆಸರಿ. ಇವೆಲ್ಲ ಹೋಗ್ತಾರೆ ಪಾಪ, ಎಷ್ಟೋ ಜನ ಹೆಣ್ಮಕ್ಳು ಹೋಗ್ಬಿಡ್ತಾರೆ 3-4 ದಿವಸ ಒಂದು ಲಂಗ ಬಟ್ಟೆ ತಗೊಂಡು 3-4 ದಿವಸ ಬರಲ್ಲ. ದೇವಸ್ಥಾನ ಅಲ್ಲಿ ಇಲ್ಲಿ, ಪಾಪ ಗಂಡ ನನ್ನಂಗೆ ಕುಡ್ಕ ಏನು ಮಾಡ್ತಾನೆ, ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾನೆ. 2,000 ರೂಪಾಯಿ ಕೊಡ್ತಾರೆ, 2,000 ರೂಪಾಯಿ ಏನು ಅವರೇ ಯೂಸ್ ಮಾಡ್ಕೊಳ್ತಾರೆ, ಕೊಡಲ್ಲ. ಏನು ಬೇಕಾಗಿಲ್ಲ. 28 ಕ್ಷೇತ್ರಗಳಿದೆ. ಈ ಒಂದು 28 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರವನ್ನು ಬಿಜೆಪಿ JDS ಮೈತ್ರಿ ಗೆಲ್ಬೋದು, ಎಷ್ಟು ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಬೋದು ಅಂತ ಅನ್ಸುತ್ತೆ? ನನ್ನ ಐಡಿಯಾ 20-22 BJP ಆ್ಯಂಡ್ ಮೈತ್ರಿ, 8 ಹೊಡಿಬೋದು ಅಷ್ಟೇ. 8. ಈ ಒಂದು ಬೆಂಗಳೂರು ನಾರ್ತಲ್ಲಿ ಅಥವಾ ನಿಮ್ಮ ಒಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಎಲ್ಲ ಈ ಜನ ಏನು ಹೇಳ್ತಾ ಇದ್ದಾರೆ? ಬಿಜೆಪಿ JDS ಮೈತ್ರಿ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರೆ ಅಥವಾ ಕಾಂಗ್ರೆಸ್ ಗೆಲ್ಬೋದು ಅಂತ ಹೇಳ್ತಿದ್ದಾರೆ? ಅದನ್ನು ನಾವೆಲ್ಲ ಸಮೀಕ್ಷೆ ಮಾಡೋಕ್ಕೆ ಹೋಗಿ ನೀವು ಮಾಡ್ತೀರ ಗೊತ್ತಾಗುತ್ತೆ. ನಮಗೆ ತಿಳಿಯೋದು ಎಲ್ಲರೂ ಅದೇ ಹೇಳಿದ್ವಲ್ಲ, ಎಜುಕೇಟೆಡ್ ಪರ್ಸನ್ನು BJP ಬಿಟ್ಟರೆ ಯಾವುದಕ್ಕೂ ಹಾಕಲ್ಲ. ಯಾಕಾಗಿರ್ಬೋದು ಸರ್? ಯಾಕೆ ಅಂತಂದರೆ ಅವ್ರು ಮಾಡಿರೋ ಕೆಲಸ ಕಾರ್ಯಗಳು ಇದಾವಲ್ರಿ, ಎಷ್ಟು ಅವರು ಹೇಳೋಕ್ಕಾಗಲ್ಲ ಬಿಡಿ, ಅಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಯಾರು ಮೋದಿಯವರು. ಅದನ್ನು ನಾವು ಈಗ ಒಂದು 5 ನಿಮಿಷದಲ್ಲಿ 2 ನಿಮಿಷದಲ್ಲಿ ಹೇಳೋಕ್ಕಾಗಲ್ಲ. ಮೋದಿ ಅವರು ಹಲವಾರು ಟೀಕೆಗಳನ್ನ ಮಾಡ್ತಿರ್ತಾರೆ. ಮೋದಿ ಅವರು ಪ್ರವಾಸನೇ ಮಾಡ್ತಾ ಇರ್ತಾರೆ, ವಿದೇಶ ಪ್ರವಾಸನೇ ಮಾಡ್ತಿರ್ತಾರೆ, ಚೆನ್ನಾಗಿ ಡ್ರೆಸ್ ಹಾಕೊಳ್ಳೋದು, ವಿದೇಶಕ್ಕೆ ಹೋಗೋದು ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಹಲವಾರು ನಾಯಕರು ಹೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಫಾರಿನ್ಗೆ ಹೋಗ್ಬೇಕಾದ್ರೆ ಹಂಗೆ ಅವ್ರಿಗೆ ಬಟ್ಟೆ ಕಚ್ಚಾ ಪಂಜೆ ಹಾಕ್ಕೊಂಡು ಹೋಗೋಕ್ಕಾಗುತ್ತಾ? ಅಲ್ಲಿ ಹೋಗ್ಬೇಕಾದ್ರೆ ಟೈ ಕಟ್ಕೊಂಡು ಕೋಟ್ ಹಾಕ್ಕೊಂಡು ಹೋಗ್ಬೇಕು, ಹೋಗ್ತಾರೆ. ಅವ್ರಿಗೇನು ಹೆಂಡತಿಲ್ಲ ಮಕ್ಕಳಿಲ್ಲ, ಬರೋ ಸಂಬಳನೇ ಸಾಕು. ಅವ್ರೇನು ಇದು ಕರಪ್ಷನ್ ಇಲ್ಲ, ಮಾಡ್ತಾರೆ, ಮಾಡಲಿ ಬಿಡಿ. ನಾವು ಅದಕ್ಕೆ ಸಂತೋಷ ಪಡ್ಬೇಕು ಹೊರತು ಬಟ್ಟೆ ಹಾಕಿದ್ದಕ್ಕೆಲ್ಲ ಹೊಟ್ಟೆ ಅವ್ರಿಗೆ ಬಿಟ್ಟರೆ ಇನ್ನೇನು. ಅಂದರೆ ಯಾವ ಥರ ಅಂತಂದರೆ ಮೇಲ್ಗಡೆ ಹೋಗ್ತಾ ಇರ್ಬೇಕಾದ್ರೆ ಬಾಯ್ ಅಂತ ಮಾಡ್ತಾರೆ, ಯಾರೂ ಇರೋಲ್ಲ ಅಲ್ಲಿ. ಮೋದಿ ಅವರು ವಿದೇಶಕ್ಕೆ ಹೋಗಬೇಕಾದ್ರೂ ಒಂದು ಸ್ಪೆಷಲ್ ವಿಮಾನನೇ ಬೇಕು, ಅದಕ್ಕೆ ಖರ್ಚಾಗಲ್ವಾ ಅಂತ ಕೇಳ್ತಿದ್ದಾರೆ. ಏನು ಹೇಳ್ತೀರಾ? ಹೋಗಲಿ, ಖರ್ಚು ಅವ್ರಿಗೂ ದೇಶಕ್ಕೋಸ್ಕರ ದುಡಿತಾರೆ, ದೇಶಕ್ಕೋಸ್ಕರ ಖರ್ಚು ಮಾಡ್ತಾರೆ. ಅವ್ರೇನು ಹೆಂಡತಿ ಮನೆಗೆ ಬೇರೆಯವ್ರ ಮನೆಗೆ ಹೋಗಲ್ವಲ್ಲ ಮೋದಿಯವರು. ಪ್ರಪಂಚದಲ್ಲಿ ದೇಶಕ್ಕೋಸ್ಕರ ಉದ್ಧಾರ ಮಾಡೋಕ್ಕೆ ಅವ್ರು ಆಫರ್ ಮಾಡಿರ್ತಾರೆ, ಫಾರಿನರು ಹೋಗ್ತಾರೆ. ಅವರು ತಪ್ಪೇನಿದೆ? ಈಗ ನೀವು ಬಂದ್ರಿ ಮಾತಾಡಿದ್ರಿ, ಮಾತಾಡ್ತಾ ಇದ್ದೀರಿ, ಅವ್ರು ಹಂಗೆ ಕರೀತಾರೆ, ಹೋಗ್ತಾರೆ. ಹಾಗಾದರೆ ಭಾರತಕ್ಕೆ ಎಲ್ಲ ದೇಶಗಳ ನಡುವಿನ ಸಂಬಂಧ ಕೂಡ ಮುಖ್ಯ ಆಗುತ್ತೆ, ಬೇರೆ ದೇಶಗಳ ನಡುವಿನ ಸಂಬಂಧ ಕೂಡ ಮುಖ್ಯ ಆಗುತ್ತೆ ಅಂತ ನಿಮ್ಮ ಅರ್ಥ? ಹೌದು, ಬೇಕೇ ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿ ಸರ್, ನಿಮ್ಮ MP ಯಾರಾಗಬೇಕು? ನಮಗೆ ಇಲ್ಲಿ ಶೋಭಾ ನಿಂತವ್ರೆ, ಅವರೇ ಆಗಬೇಕು. ಒಂದು ನಾವು ಮೋದಿ, ಯಾಕಂದರೆ ನಮ್ಮ ದೇಶ ಕಾಪಾಡೋದು ಮೋದಿ. ಯಾಕಂದರೆ ನಾವು ಇವತ್ತು ನ್ಯಾಯವಾಗಿ ನೆಮ್ಮದಿಯಾಗಿದ್ದೀವಿ, ಎಲ್ಲ ಇದ್ದೀವಿ ಅಂದರೆ ಮೋದಿ ಅಂತ ಇರಬೇಕು, ಆಯಿತಾ? ನಾವೇನಾದ್ರು ಕಾಂಗ್ರೆಸ್ ಕೊಟ್ಬಿಟ್ಟು ಇಲ್ಲಿ ಬಂದು ಬಾಂಬು ಗಿಂಬು, ಮೋದಿ ಅಂತ ಇರಬೇಕು. ನಮ್ಮ ದೇಶ ಭಾರಿ ಒಳ್ಳೆಯದಾಗಿದೆ.
ಮೋದಿ ನಾವು ಮಕ್ಕ ನೋಡಬೇಕು, ಮೋದಿಗೆ ಓಟ್ ಹಾಕಬೇಕು. ಅದೇನು ಹೇಳ್ತಾರೆ ಅಂದರೆ ಮೋದಿ ಇದ್ದಷ್ಟು ಭಾರಿ ಉತ್ತಮ ನಮ್ಮ ಇಂಡಿಯಾಗೆ ಅಂತ ವ್ಯಕ್ತಿಯಲ್ಲಿ. ಸರ್, MP ಅಂತ ಬಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿ JDS ಮೈತ್ರಿಯಲ್ಲಿ ಇದ್ದಾರೆ. ಹಾಗೆ ಕಾಂಗ್ರೆಸ್ನ ವಿಚಾರಕ್ಕೆ ಬಂದ್ರೆ ರಾಜೀವ್ ಗೌಡ ಅವರು ಇದ್ದಾರೆ. ಸೊ ಅವರಿಬ್ಬರಲ್ಲಿ ನೀವು ಶೋಭಾ ಅವರು ಅಂತ ಹೇಳ್ತಿದ್ದೀರಾ. ಶೋಭಾ ಅವರೇ ಯಾಕೆ? ಶೋಭಾ ಯಾಕಂದ್ರೆ ನಾವು ಮೋದಿ ಮಕ್ಕ ನೋಡೋಕ್ಕಲ್ಲ ಮೇಡಮ್, ಮೇನ್ ಮೋದಿ ಅಲ್ವಾ. ನಮ್ಮ ದೇಶಕ್ಕೆ ನಾವು ಈಗ ನಿಮ್ಮದೇ ರಾತ್ರಿ ಹೊತ್ತು ಮಲ್ಕೋತೀವಿ, ನಿಮ್ಮದೇ ಇದ್ದೀವಿ ಅಂದರೆ ಮೋದಿ ಆಯ್ತಾ. ಮೋದಿ ಅಂತವ್ರು ಇಲ್ವಲ್ಲ ಕಾಂಗ್ರೆಸ್ಸಲ್ಲಿ. ಮೋದಿ ಮಕ್ಕನೂ ನಾವು ಓಟ್ ಹಾಕ್ತೀವಿ ಅಷ್ಟೇ. ನಮಗೆ ದೇಶ ಮುಖ್ಯ, ಮೋದಿ ಮುಖ್ಯ. ನಮ್ಗೆ ಯಾರೇ ನಿಲ್ಲಿಸಿರಲಿ, ಮೋದಿರು ಶೋಭಾ ನಿಲ್ಲಿಸಿರಲಿ, ಸದಾನಂದ ಗೌಡ ನಿಲ್ಲಿಸಿರಲಿ, ಇನ್ನೊಬ್ರು ನಿಲ್ಲಿಸಿರಲಿ, ನಮಗೆ ಮೋದಿನೇ ಮುಖ್ಯ. ಓಕೆ, ಕೆಲವೊಂದು ಜನಸಾಮಾನ್ಯರು ಏನು ಹೇಳ್ತಾರೆ ಅಂತಂದ್ರೆ ಮೋದಿ ಮುಖ ನೋಡಿ ವೋಟ್ ಹಾಕೋದಕ್ಕಿಂತ MP ಮುಖ ನೋಡಿ ವೋಟ್ ಹಾಕಬೇಕು. ಯಾಕಂತಂದ್ರೆ MP ಇಲ್ಲಿ ಬಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ, ಮೋದಿ ಅವ್ರು ಬರೋಲ್ಲ ಅಂತಾರೆ. ಮೇಡಮ್ ಈಗ ಅವ್ರವ್ರ ವ್ಯಕ್ತಿತ್ವ ಹೇಳ್ತಾರೆ. ಮೋದಿ ಯಾಕಂದರೆ ಮೋದಿ ವ್ಯಕ್ತಿ ಅದೊಂದು ಒಂದಿದೆ, ಇವ್ರು ಕೆಲಸ ಮಾಡ್ಬೇಕು. ಮೇನು ಬೋಸಲ್ಲಿ ಸದಾನಂದ ಗೌಡರು 2 ಸಲ ಗೆದ್ದರು, ನಮ್ಮ ಏರಿಯಾಗೆ ಇದುವರೆಗೂ ಬಂದಿಲ್ಲ ಆಯಿತಾ. ಅವಾಗ ನಾವು ಮೋದಿ ಮಕ್ಕ ನೋಡಿ, ಇವಾಗೂ ಮೋದಿ ಮಕ್ಕ ನೋಡಿ ಹಾಕ್ಬೇಕಾದ್ರೆ ಇವ್ರಿಗೆ ಏನಂದರೆ MP ಆದಮೇಲೆ ಇವರು ನಮ್ಮ ಕಡೆ ಕ್ಷೇತ್ರಕ್ಕೆ ಬರಲ್ಲ. ಬಂದು ಜನಗಳನ್ನ ಸ್ಪಂದಿಸಬೇಕು, ಮಾತಾಡಿಸ್ಬೇಕು. ನಾವೇ ಅವ್ರ ಹಣ ಕೇಳ್ತೀವಿ, ವಹಿಸ್ಬೇಕಂತ ಜನಗಳನ್ನ ಸ್ಪಂದಿಸಬೇಕು. ಯಾವುದೇ ಒಂದಾಗಲಿ ಅವ್ರು ಸ್ಪಂದಿಸಲ್ಲ. ಆದರೂ ನಾವು ಮೋದಿನ ನಾವು ಬಿಡೋಕ್ಕಾಗಲ್ಲ ಮೇಡಮ್. ಓಕೆ, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು. ಅವ್ರು ಯಾಕಂದ್ರೆ ನಾವು ರಾಹುಲ್ ಗಾಂಧಿ ಖರ್ಗೆ ಎಲ್ಲ ಅವೆಲ್ಲ ಈ ಸ್ಟೇಟಲ್ಲಿ ಬೇಕಾದ್ರೆ JDS ಬರ್ಬೋದು, ಕಾಂಗ್ರೆಸ್ಸು ಬರ್ಬೋದು, ಅದಕ್ಕೆ ಸೆಕೆಂಡ್ರಿ. ಸೆಂಟ್ರಲ್ ಅಂದಾಗ MP ಎಲೆಕ್ಷನ್ ಅಂದಾಗ ಮೋದಿ. ಓಕೆ ಸರ್, ರಾಜೀವ್ ಗೌಡ ಅವರು ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದಾರೆ. ಸೊ ಅವ್ರು ಯಾಕೆ ಆಗಬಾರ್ದು? ಹಾಗೆ ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಗೊತ್ತಿದೆ? ಅವ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ. ನಾವು ಏನಂದರೆ MP ಎಲೆಕ್ಷನ್ ಬಂದಾಗ ನಾವು ಜಾಸ್ತಿ ನೋಡ್ಕೊಂಡು ನಾವು MP ಇಂದಾಗ ದೇಶ ನಾವು ಹಿತರಕ್ಷಣೆ ನೋಡೋಕ್ಕಲ್ವಾ ಆಯ್ತಾ. ಮೇನು ಹಿತರಕ್ಷಣೆ ನೋಡ್ಕೊ ದೇಶಕ್ಕೋಸ್ಕರ ನಾವು ಮೋದಿ ಅಂತ ನನ್ನ ಇರಬೇಕು ನಮ್ಮ ಆಸೆ. ಓಕೆ, ನಿಮ್ಮ MP ಅಂತ ಕೇಳಿದಾಗ ನೀವು ಶೋಭಾ ಕರಂದ್ಲಾಜೆ ಅಂತ ಹೇಳಿದ್ರಿ. ಶೋಭಾ ಕರಂದ್ಲಾಜೆಗೆ ಉಡುಪಿ ಹಾಗೆ ಚಿಕ್ಕಮಂಗ್ಳೂರಿನಲ್ಲಿ ಶೋಭಕ ಅಂತ. ಹೌದು, ನಾವು ಈಗ ಎಲ್ಲ ಕಡೆ ಗೋ ಬ್ಯಾಕ್ ಮಾಡಿ, ಕಾಂಗ್ರೆಸ್ಸಲ್ಲಿ ಇದೆ ಗೋ ಬ್ಯಾಕು, ಈಗ JDSಲ್ಲೂ ಆ ಕಡೆ ಮೈತ್ರಿ ಗೋ ಬ್ಯಾಕ್ ಇದಾವೆಲ್ಲ ಮಾಮೂಲಿ ಸರ್ವೇ ಸಮಾಜ. ನಾವು ದೇಶ ಮೇನಲ್ವ ಮೇಡಮ್. ಈಗ ನಾವು ರಾತ್ರಿ ಹೊತ್ತು ನಿಮ್ಮದೇ ಮಲ್ಕೋತೀವಿ, ನಿಮ್ಮದೇ ಆಗಿದ್ದೀವಿ ಅಂದರೆ ಮೋದಿ ಅಂತ ತೋರ್ಬೇಕಲ್ವಾ ಮೇನು. ಅದು ನಾವು ಈಗ ಮೋದಿ ನಾವು ನೋಡೋದು ಮೋದಿಗೋಸ್ಕರ ಅಲ್ವಾ. ನಾವೇನಾದ್ರು ಒಂದು ಇದಾಯ್ತು ಈಗ ಅದ್ಯಾವುದೋ ಬಾಂಬ್ ಹಾಕ್ರು, ಅದು ಇನ್ನೂ ಕಂಡು ಹಿಡ್ದಿಲ್ಲ. ಅದೇನು ಇತ್ತು ಅನ್ನೋ ಗೊತ್ತಿಲ್ಲ. ಆದರೆ ಮೋದಿ ಎಷ್ಟು ಒಳ್ಳೆಯ ಎಲ್ಲ ದೇಶಗಳು ಇವತ್ತು ಇಂಡಿಯಾ ಅಂದರೆ ಒಂದು 3ನೇ ಸ್ಥಾನ ತೊಗೊಂಡವ್ರು, 3-4ನೇ ಸ್ಥಾನಕ್ಕೆ ತೊಗೊಂಡೋರು ಇಂಡಿಯಾದಲ್ಲಿ. ಆಮೇಲೆ ಹೊರದೇಶಕ್ಕೆಲ್ಲ ಮೋದಿ ಅಂದರೆ ಭಾರಿ ಎಷ್ಟಿದೆ ಅಂಥವ್ರು ಇರಬೇಕಲ್ಲ ಮೇಡಮ್. ಇವರೆಲ್ಲ ಕೊಟ್ಟು ಬಂದು ಅಂದ್ಬಿಟ್ಟೋಗಿ ಕೈಗೆ ಹಾಳು ಮಾಡ್ಕೊಳಲ್ವಾ. ಒಬ್ಬೊಬ್ರು ಇರ್ತಾನೆ ದೇಶದಲ್ಲಿ ಪ್ರಧಾನಿ. ಒಂದ್ಸಲ ಅಧಿಕಾರವನ್ನು ಕೊಟ್ಟು ನೋಡ್ಬೋದಲ್ವಾ? ಇಲ್ಲ ಮೇಡಮ್, ನಾವು ಏನಿದ್ರೂ ಅಧಿಕಾರ ಕೂಡ ಹಾಳು ಮಾಡ್ಕೊಬೇಕಲ್ಲ. 5 ವರ್ಷ ನಾವು ಅದನ್ನ ಯೋಚನೆ ಮಾಡಬೇಕಲ್ಲ ನಾವು ಮೇಡಮ್. 5 ವರ್ಷ ಕಷ್ಟ ಕೊಡು ಹಾಳು ಮಾಡ್ಕೊಳ್ಕೋದ ನಾವು ಯೋಚನೆ ಮಾಡಬೇಕಲ್ಲ. ಯುವಕರೆಲ್ಲ ಏನಂತೇಳಿ ಮೋದಿ ಅಂತಾರೆ. ಓಕೆ, ಮಹಾಲಕ್ಷ್ಮಿ ಲೇಔಟ್ನ ಲೆಕ್ಕಾಚಾರ ಹೇಗಿದೆ ಸರ್? ಮೋದಿ ಅಂತ ಹೇಳ್ತಾರಾ ಅಥವಾ ಗ್ಯಾರಂಟಿ ಅಂತ ಹೇಳ್ತಾರಾ? ಮೇಡಮ್ ಗ್ಯಾರಂಟಿ ಇಲ್ಲ, MP ಅಂದಾಗ ಜಾಸ್ತಿ ಮೋದಿನೇ ಲೈಕ್ ಮಾಡ್ತಾರೆ ಮೇಡಮ್. ಓಕೆ, ಸಿದ್ದರಾಮಯ್ಯನ ಗ್ಯಾರಂಟಿ ಈ ಒಂದು ಕ್ಷೇತ್ರದಲ್ಲಿ ಏನೂ ಆಗಲ್ಲ ಅಂತ? ಯಾವ ಗ್ಯಾರಂಟಿ ಏನು ನಡೆಯಲ್ಲ ಮೇಡಮ್. ಸೆಂಟ್ರಲ್ ಏನು MP ಎಲೆಕ್ಷನ್ ಬಂದಾಗ ಮೋದಿ ನೋಡ್ತೀವಿ, ಸ್ಟೇಟ್ ಬಂದಾಗ ಎಷ್ಟು ಮಾಡ್ತಾರೆ ಜನ. ಸೆಂಟ್ರಲ್ ನನಗೆ ಯಾರೇ ಒಂದಂದ್ರು ಮೋದಿಜಿ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದರೆ ಈ ಗ್ಯಾರಂಟಿ ನಿಮ್ಗೆ ಇಷ್ಟ ಆಗಿದೆಯಾ? ಯಾವ ಗ್ಯಾರಂಟಿ? ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಇಷ್ಟ ಆಗಿದೆ. ಅದು ಅದ್ರ ಬಗ್ಗೆ ಸ್ಟೇಟೇ ಬೇರೆ, ಸೆಂಟ್ರಲ್ಲೇ ಬೇರೆ. ಸ್ಟೇಟ್ ಬಂದಾಗ ಅವಾಗ ಯೋಚನೆ ಮಾಡಿ, ಯಾಕಂದರೆ ಸ್ಟೇಟಲ್ಲಿ ಕಾಂಗ್ರೆಸ್ಗಳು ಲೀಡ್ರುಗಳವ್ರೆ, ಸ್ಟೇಟಲ್ಲಿ ಕಾಂಗ್ರೆಸ್ಸಲ್ಲಿ ಇದು BJP ಸೈಡ್ ಲೀಡ್ರುಗಳಿಲ್ಲ, ಸೆಂಟ್ರಲ್ಲಿ ಸೂಪರ್ ಲೀಡರ್ಗಳವ್ರೆ. ಓಕೆ, ಮೈತ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? BJP ಹಾಗೆ JDS ಮೈತ್ರಿಯಿಂದ ಕಾಂಗ್ರೆಸ್ಗೆ ಏನಾದರೂ ಏಟು ಬೀಳ್ತಾ ಇದೆಯಾ? ಹೇಳೋಕ್ಕಲ್ಲ ಮೇಡಮ್. ಅವು ಕ್ಷೇತ್ರ ಇದು ಡಿಸ್ಟಿಕ್ಕಲ್ಲಿ ನೋಡಬೇಕು. ನಮ್ಮ ಇದರಲ್ಲಿ ಈಗ ಉತ್ತರದಲ್ಲೆಲ್ಲ 5 MP 5 BJP ಇದೆ, ಕಣ್ಮುಚ್ಚಂಗೆ ಗೆಲ್ಲಿತಾರೆ. ಓಕೆ, ಗೋಪಾಲಯ್ಯ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರಾ? ಚೆನ್ನಾಗಿ ಮಾಡೋರು ಮೇಡಮ್. ಪರವಾಗಿಲ್ಲ. ಮಹಾಲಕ್ಷ್ಮಿ ಲೇಔಟಲ್ಲಿ ಗೋಪಾಲನವರು ಅಭಿವೃದ್ಧಿ ಮಾಡೋರೆ. ಸಿಟ್ಟಿಂಗ್ MP ಸದಾನಂದ ಗೌಡ್ರು ಇದ್ದಾರೆ, ಅವ್ರ ವಿಚಾರ ಹೇಳೋದಾದ್ರೆ ನಾವು ಸಿಟ್ಟಿಂಗ್ ಅವತ್ತಿಗೆ ಬರ್ತಾರೆ, ಎಲೆಕ್ಷನ್ ದಿವಸ ನಿಂತಾರೆ, ಇದುವರೆಗೂ ಅವರು ಬಂದಿಲ್ಲ, ಅಭಿವೃದ್ಧಿ ಕೆಲಸಗಳು ಯಾವುದೂ ಮಾಡಿಲ್ಲ. ಆವಾಗ ನಾವು ನೋಡೋಕೆಂದರೆ ಸೆಂಟ್ರಲ್ಲು ಮೋದಿ ನೋಡಬೇಕು. ನಮ್ಮ ದೇಶ ಕಾಪಾಡಬೇಕು, ನಮ್ಮ ಹಿತರಕ್ಷಣೆ. ಈಗ ವರ್ಲ್ಡಲ್ಲಿ ಇವಾಗ ಮೋದಿದು ಭಾರಿ ಎಷ್ಟಿದೆ, ಮೋದಿದು ಎಲ್ಲ ಇದರಲ್ಲೂ ಮೋದಿ ಅಂತ ಯಾಕೆ ಹೇಳ್ತದೆ. ಹಿಂದುತ್ವ ಬಂದಾಗ ಮೋದಿ ಇಸ್ ಗ್ರೇಟು. ಆಯಿತಾ, ನಾವು ಹಿಂದೂಗಳು, ನಾವು ಜಾತಿ ಪಾತಿ ಯಾವುದೇ ಥರ ಇಲ್ಲ, ನಾವು ಇಂಡಿಯನ್ಸು. ಹಿಂದೂ ಭಾರತ್ ಮಾತಾಕಿರ್ಬೇಕು ನಾವೆಲ್ಲ.
ಶೋಭಾ ಕರಂದ್ಲಾಜೆ ಅವರ ಒಂದು ಮುಖವನ್ನ ನೋಡಿ ವೋಟ್ ಅಂದ್ರೆ ಅವರಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ಶೋಭಾ ಕರಂದ್ಲಾಜೆ ಬಿಟ್ಟು ಬೇರೆ ಯಾರಾದ್ರೂ ಅಭ್ಯರ್ಥಿ ಆಗಿದ್ರು ಕೂಡ ನಿಮ್ಮ ಉತ್ತರ ಇದೇ ಬರ್ತಿತ್ತಾ ಹೇಗೆ? ನಮ್ಮ ಶೋಭಾ ನಿಲ್ಸಿರಲಿ, ಸದಾನಂದ ಗೌಡ ನಿಲ್ಸಿರಲಿ, ಯಾರೇ ನಿಲ್ಸ್ತೇವೆ ನಾವು ಸೆಂಟ್ರಲ್ ಅಂದಾಗ ನಾವು ಮೋದಿ ಮಕ್ಕ ನೋಡ್ತೀವಿ ಮೇಡಮ್. ಓಕೆ, ನಿಮಗೆ ವ್ಯಕ್ತಿ ಮುಖ್ಯ ಅಲ್ಲ, ದೇಶ ಮುಖ್ಯ, ಆಮೇಲೆ ಪ್ರಧಾನಿ ಮುಖ್ಯ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.